ಇನ್ನು ಎಷ್ಟು ದಿನ ಇರ್ತೇನೆ ಅಂತ ಹೇಳೋದಕ್ಕೆ ಆಗಲ್ಲ. ಮುಂದೇನೂ ಕೂಡ ಸಿಎಂ ಆಗಿ ಮುಂದುವರಿಯುವ ಕೆಲಸವನ್ನ ಮಾಡ್ತೇನೆ. ಜನರ ಆಶೀರ್ವಾದ ಇರುವವರೆಗೆ ರಾಜಕೀಯದಲ್ಲಿ ಇರ್ತೇನೆ. ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದ ಬೇಕು. ಜನರ ಆಶೀರ್ವಾದದಿಂದಲೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನ್ನ ಆಡಳಿತ ನನಗೆ ತೃಪ್ತಿಯನ್ನ ತಂದಿದೆ. ನನ್ನ ಆಡಳಿತದಿಂದ ನನಗೆ ತೃಪ್ತಿ ಇದೆ. ಆದರೆ ಇನ್ನು ಎಷ್ಟು ದಿನ ಸಿಎಂ ಆಗಿ ಇರ್ತೇನೆ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ. ಮುಂದೆಯೂ ಕೂಡ ಮುಂದುವರಿಯುವ ಕೆಲಸವನ್ನ ಮಾಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಹಾವೇರಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಎಷ್ಟು ದಿನಗಳ ಕಾಲ ನಾನು ಮುಂದುವರಿತೇನೆ ಅನ್ನೋದು ಗೊತ್ತಿಲ್ಲ ಅಂತ. ನಿನ್ನೆಯಷ್ಟೇ ಪೂರ್ಣಾವಧಿ ಸಿಎಂ ಆಗಿ ಕಾರ್ಯನಿರ್ವಹಿಸುವ ಬಗ್ಗೆ ಮಾತಾಡಿದ್ರು. ಇದೀಗ ಈ ರೀತಿಯ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ. ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ನನ್ನ ಆಡಳಿತ ತೃಪ್ತಿ ಇದೆ. ಇದು ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ. ನಿನ್ನೆಯಷ್ಟೇ ಅವರು ದಿವಂಗತ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದು ಅತಿ ಹೆಚ್ಚು ದಿನಗಳ ಕಾಲ ಕರ್ನಾಟಕದ ಸಿಎಂ ಆಗಿ ಕಾರ್ಯನಿರ್ವಹಿಸಿದ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡದ್ದು. ನಿನ್ನೆಯಷ್ಟೇ ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿದಿದ್ರು. ಈ ಸಂದರ್ಭದಲ್ಲಿ ಅವರು ಪೂರ್ಣಾವಧಿಗೆ ಸಿಎಂ ಆಗಿ ಮುಂದುವರಿಯುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತು ಜನರ ಆಶೀರ್ವಾದ ಮುಖ್ಯ. ರಾಜಕಾರಣದಲ್ಲಿ ಇರಬೇಕು ಅಂದ್ರೇ ಜನರ ಆಶೀರ್ವಾದ ಮುಖ್ಯ. ಜನರ ಆಶೀರ್ವಾದ ಇರೋವರೆಗೂ ಮುಂದುವರಿತೇನೆ. ಇಲ್ಲಿವರೆಗೂ ಜನರ ಆಶೀರ್ವಾದದಿಂದಲೇ ನಾನು ಬಂದಿರುವಂಥದ್ದು. ಇನ್ನು ಮುಂದೆಯೂ ಅವರ ಆಶೀರ್ವಾದದಿಂದಲೇ ಮುಂದುವರಿತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ತೃಪ್ತಿ ಇದೆಯಾ ನಿಮಗೆ ಅಂತ ಕೇಳಿದಾಗ ನನ್ನ ಆಡಳಿತದ ಬಗ್ಗೆ ನನಗೆ ತೃಪ್ತಿ ಇದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಹೇಳಿಕೆಯಿಂದ ಈ ಸಿಎಂ ಕುರ್ಚಿ ಕದನ ಏನು ನಡೀತಾ ಇದೆ ಅದರ ಬಗ್ಗೆ ಮತ್ತಷ್ಟು ಕುತೂಹಲ ಮೂಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.